ಬೆಳಗಾವಿ ಹಾಗೂ ಕಲಬುರಗಿ ವಿಭಾಗದ ಆಹಾರ ಇಲಾಖೆ ಅಧಿಕಾರಿಗಳೊಂದಿಗೆ ಇಲಾಖಾ ಸಚಿವ ಕೆಎಚ್ ಮುನಿಯಪ್ಪ ಬೆಳಗಾವಿಯಲ್ಲಿಂದು ಪ್ರಗತಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎನ್ವಿ ಪ್ರಸಾದ್, ಆಯುಕ್ತರಾದ ಎಂ ಕನವನಲ್ಲಿ, ಕಾನೂನು ಮಾಪನ ಇಲಾಖೆಯ ನಿಯಂತ್ರಕ ಎಂಎಸ್ ಎನ್ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪನವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಿರ್ದೇಶನದಂತೆ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಎಪಿಎಲ್ ಆಗಿ ಪರಿವರ್ತಿಸಲಾಗುತ್ತಿದೆ. ಆದರೆ ಯಾವುದೇ ಅರ್ಹ ಫಲಾನುಭವಿಗಳ ಕಾರ್ಡುಗಳು ರದ್ದಾಗದಂತೆ ಜಾಗೃತಿ ವಹಿಸಲಾಗಿದೆ. ಹೊಸದಾಗಿ ಇತ್ತೀಚೆಗೆ ಪಡಿತರ ಚೀಟಿಗೆ 3,95,000 ಅರ್ಜಿಗಳು ಬಂದಿದ್ದು, ಪರಿಶೀಲಿಸಿ ಅರ್ಹರಿಗೆ ಶೀಘ್ರವೇ ಕಾರ್ಡುಗಳನ್ನು ನೀಡಲಾಗುವುದು ಎಂದರು. ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ 2,517 ನೂತನ ನ್ಯಾಯಬೆಲೆ ಅಂಗಡಿಗಳನ್ನು ಆದ್ಯತೆ ಮೇರೆಗೆ ಮಂಜೂರು ಮಾಡಲು ತಿಂಗಳೊಳಗೆ ಕ್ರಮ ವಹಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಹಾಸ್ಪಿಟ್ಲ್ಗೆ ಅಂತ ನಾವು ಇದು ಓಪನ್ ಮಾಡಿದಾಗ ಲಾಗಿನ್ ಹೋಟೆಲ್ ಓಪನ್ ಮಾಡಿದಾಗ ಸುಮಾರು 3,96,000 ಅರ್ಜಿದಾರರು ಬಂದಿದ್ದಾರೆ. ಅದನ್ನ ಈಗಾಗಲೇ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. 1 ತಿಂಗಳಲ್ಲಿ ಇದನ್ನ ವಿಲೆ ಮಾಡಬೇಕು. ಯಾರು ಬಿಪಿಎಲ್ ಇರ್ತಾರೆ ಅವ್ರಿಗೆಲ್ಲ ಕಾರ್ಡ್ ಕೊಡುವಂಥದ್ದಾಗಬೇಕು. ಈ ಹೊಸದಾಗಿ ಬಂದಿರೋ ಎಪಿಎಲ್ ಕಾರ್ಡನ್ನ ಮತ್ತೆ ನಾವು ಅದನ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಯಾಕಂದ್ರೆ ಹಿಂದೆ ಇದ್ದಂಥವ್ರನ್ನ ನಾವು ಬಿಪಿಎಲ್ ಶಿಫ್ಟ್ ಮಾಡೋ ಎಪಿಎಲ್ಗೆ ಹಾಕ್ತೀವಿ. ಈಗ ಹೊಸದಾಗಿ ಬಂದಿರೋದನ್ನ ರಿಜೆಕ್ಟ್ ಮಾಡಬೇಕು ಅಂತ ತೀರ್ಮಾನ ತೆಗೆದ್ವಿ. ಯಾಕಂದ್ರೆ ಎಪಿಎಲ್ ಕಾರ್ಡ್ ಅವರು 5% ಕೂಡ ಅಕ್ಕಿ ತೆಗೆದುಕೊಳ್ಳೋದಿಲ್ಲ, 10% ಕೂಡ ತಗೊಳ್ಳೋದಿಲ್ಲ. ನಮ್ಮ ಹತ್ರ 14,000ಕ್ಕಿಂತ 25 ಲಕ್ಷ ಎಪಿಎಲ್ ಕಾರ್ಡ್ ಇದೆ, ಆದ್ರೆ ಅವರು ಅಕ್ಕಿ ತೆಗೆದುಕೊಳ್ಳೋದಿಲ್ಲ.